ನೋಡಿ, ಸಿಂಹದ ಜೊತೆ ಓಡಾಡಿ ನಮ್ಮ ದೇಶೀಯ ತಳಿಯಾಗಿರುವಂತಹ ಗಿರ್ರು ಗೆಲ್ತಿತ್ತು. ಅದಕ್ಕೆ ಇದಕ್ಕೆ ಗಿರ್ ಅಂತ ಕರೀತಾರೆ. ಗಿರ್ ಅಂತ ಏನಂದ್ರೆ ಗುಜರಾತಲ್ಲಿ ಒಂದು ಕಾಡಿನ ಹೆಸರು. ಅಲ್ಲಿ ಸಿಂಹಗಳು ನ್ಯಾಚುರಲ್ ಆಗಿ ಹೈಯೆಸ್ಟ್ ಇತ್ತು. ಇಡೀ ಏಷ್ಯಾದಲ್ಲಿ ಹೈಯೆಸ್ಟ್ ಬಂದ್ಬಿಟ್ಟು ಅಲ್ಲೇ. ಬೇರೆ ಕಡೆ ಎಲ್ಲ ಇರುತ್ತೆ, ಬಟ್ ಅದನ್ನ ನಾವು ತಗೊಬಂದ್ಬಿಟ್ಟಿರುವಂಥದ್ದು. ನೀವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಿರ್ತೀರಾ, ಸಿಂಹಗಳು ಮನೆ ಹತ್ರ ಅಥವಾ ಅಲ್ಲಿ ಇಲ್ಲಿ ರಸ್ತೆಗಳಲ್ಲೆಲ್ಲ ಅದು ನ್ಯಾಚುರಲ್ ಆಗಿ 90% ಗಿರ್ರಲ್ಲೇ ಇರುತ್ತೆ. ಸೊ ಆ ಕಾಡಿನ ಹೆಸರು ಅಲ್ಲಿ 2 ಹೈಯೆಸ್ಟ್ ಇತ್ತು. ಒಂದು ಸಿಂಹಗಳು ಮತ್ತೆ ಇನ್ನೊಂದು ಈ ಗಿರ್ ತಳಿಗಳು, ಗಿರ್ ಹಸುಗಳು. ಸೊ ಈ ಗಿರ್ ಹಸುಗಳು ಹೆಸರು ಬಂದಿದ್ದು ಅಲ್ಲಿಂದಾನೆ. ಇದಕ್ಕೆ ಯಾಕೆ ಈ ರೀತಿ ಕೊಂಬಿರುತ್ತೆ ಅಂದ್ರೆ, ಸಿಂಹ ಅಟ್ಯಾಕ್ ಮಾಡಿದಾಗ ಏನ್ ಮಾಡುತ್ತೆ, ನಾರ್ಮಲ್ ಆಗಿ ಹಿಂದೆಯಿಂದ ಬಂದು ಇಲ್ಲಿ ಒಂದು ಕತ್ತಿಗೆ ಅಟ್ಯಾಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ, ಅಥವಾ ಎಲ್ಲಿಂದ ಬಂದರೂ ಕೂಡ ಅದು ಕತ್ತಿಗೆ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇವಾಗ ನಾರ್ಮಲ್ ಆಗಿ ಈ ಏನಿದೆಯೋ ಕೊಂಬು, ಇದರಲ್ಲಿ ನಾರ್ಮಲ್ ಗಿರ್ ಹಸುಗಳಲ್ಲಿ ನಾನು ಇಲ್ಲಿ ನೋಡಿ ಎಲ್ಲ ಕಡೆ ಕೂಡ ಡಿಫ್ರೆಂಟ್ ಆಗಿ ಕೊಂಬಿರುತ್ತೆ. ಸೊ ಇದು ಏನ್ ಮಾಡುತ್ತೆ ಅಂದ್ರೆ, ಕೊಂಬು ಅಲ್ಲಿ ಬಂದು ಹಿಡ್ಕೊಂತು ಅಂದ್ರೂ ಕೂಡ ಇವಾಗ ಹಿಂಗಿರುತ್ತಲ್ವಾ, ಈಗ ಮಾಡಿದ್ರೆ ಅದು ಸಿಂಹದ ಕಣ್ಣಿಗೆ ಕುಚ್ಚುವಂತ ಚಾನ್ಸ್ ಇರುತ್ತೆ. ಅಂದ್ರೆ ಹಿಂಗೆ ಎತ್ತು ಬಿಸಾಕ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಇದು ಸಿಂಹಗಳ ಜೊತೆ ಫೈಟ್ ಮಾಡಿ ಗೆಲ್ತಿತ್ತು ಅಂದ್ರೆ ಅದನ್ನ ಅದು ಉಳಿಸ್ಕೊಳ್ತಿತ್ತು. ಅಷ್ಟು ಶಕ್ತಿಶಾಲಿ ನಮ್ಮ ದೇಶೀಯ ಹಸು. ಸೊ ಇದು ಕೆಲವೊಂದು ಕಡೆ ಸಿಂಹಗಳಿಗೆ ಡ್ಯಾಮೇಜ್ ಮಾಡಿದೆ. ಸೊ ಅಂದ್ರೆ ಕೆಲವೊಂದು ಕಡೆ ಹೇಳೋದಾದ್ರೆ, ಇವಾಗ ನಿಮ್ಮ ಮಕ್ಕಳು ಸಿಂಹದ ರೀತಿ ಇರಬೇಕು ಅಥವಾ ನಿಮ್ಮ ಇದ್ರ ಮಾಡಬೇಕು ಅಂದ್ರೆ ಈ ಗಿರ್ರಸು ಹಾಲನ್ನ ಕುಡಿಸಿ ಅಂತ ಹೇಳ್ತಾರೆ. ಸೊ ಈ ಕೊಮ್ಮಿನ ವಿಶೇಷ ಬಂದ್ಬಿಟ್ಟು ಅದೇ. ನೀವು ಆಲ್ಮೋಸ್ಟ್ ಇನ್ನೂ ತುಂಬಾ ಇದೆ ಇಲ್ಲಿ ನೋಡಿ ಎಕ್ಸಾಂಪಲ್. ಎಲ್ಲದಕ್ಕೂ ಕೂಡ ಇಷ್ಟು ದೊಡ್ಡ ಕೊಂಬಿರೋದು ಅಥವಾ ಈ ಆಕಾರದಲ್ಲಿ ಇರೋದು ಬಂದ್ಬಿಟ್ಟು ಇದು ಸಿಂಹಗಳ ಜೊತೆ ಓಡಾಡಿರುವಂಥ ತಳಿ ಇದು. ಸೊ ನಮ್ಮ ದೇಶದ ತಳಿಗೆ ಇಷ್ಟೊಂದು ವಿಶೇಷ ಇದೆ. ಇಲ್ಲಿ ನೋಡಿ, ನೀವು ಅಲ್ಲಿದ್ದರೆ ಯಾವುದೇ ಕಾರಣಕ್ಕೂ ಅದು ಸಿಂಹ ಬಂದು ಆ ಕತ್ತನ ಹಿಡಿಯೋಕ್ಕಾಗಲ್ಲ. ಇದು ಅಡ್ಡ ಬರುತ್ತೆ ಫಸ್ಟ್ ಥಿಂಗ್. ಸೊ ಇನ್ ಕೇಸ್ ಹಿಡಿದಿತ್ತು ಅಂದ್ರೂ ಇಲ್ಲಿ ನೋಡಿ, ಇಲ್ಲಿ ಕುಚ್ಕೊಂಡಿದೆ. ಇವಾಗ ಸಿಂಹ ಇಲ್ಲಿ ಇಟ್ಕೊಂಡಿದೆ ಅಂದರೆ ಹೋಯ್ತದ ಸಿಂಹದ ಕಣ್ಣಾಗಲಿ ಸಿಂಹದ ಸೆನ್ಸಿಟಿವ್ ಪಾರ್ಟ್ ಆಗಲಿ, ಸೊ ಅಟ್ಯಾಕ್ ಆಗಿರುತ್ತೆ. ಸೊ ನಮ್ಮ ದೇಶದ ತಳಿಗಳಿಗೆ ಇಷ್ಟೊಂದು ವಿಶೇಷವಾಗಿದೆ. ಇವಾಗ ಎಕ್ಸಾಂಪಲ್ ನಮ್ಮ 1960 ಟೈಮಲ್ಲಿ ನಮ್ಮ ದೇಶದ ಗೂಳಿಗಳನ್ನು ಏರೋಪ್ಲೇನಲ್ಲಿ